ಪತ್ರಕರ್ತರೆ, ಎಲೆಕ್ಟ್ರಾನಿಕ್ ಮೀಡಿಯಾ ಅವರೇ, ಕರ್ನಾಟಕದ ಕರ್ನಾಟಕದ ಪೂರ್ವದ ಬಾಗಲು, ಮೂಡಲ ಬಾಗಲು, ಸೂರ್ಯ ಉದಯ ಇಲ್ಲೇ ಆಗಲ್ಲ. ಕರ್ನಾಟಕದಲ್ಲಿ ಸೂರ್ಯ ಉದಯ ಇಲ್ಲೇ ಆಗ್ತಾನೆ. ನಾವಿನ್ನ ಉದಯ ಆಗಿಲ್ಲ ಮುಳಬಾಗ ತಾಲೂಕು. ಹಾ ಅಲ್ಲ, ಸೂರ್ಯ ನಮ್ಮ ಕರ್ನಾಟಕಕ್ಕೆ ಇಲ್ಲಿ ಸೂರ್ಯ ಉದಯ ಆಗ್ತಾನೆ. ನಮ್ಮ ತಾಲೂಕು ಇನ್ನೂ ಉದಯ ಆಗಿಲ್ಲ ಯಾವ ಕ್ಷೇತ್ರದಲ್ಲೂ. ಆದ್ರಿಂದ ನಾವು ಚಿಕ್ಕವರಾಗಿದ್ದಾಗ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ರು. ನಿಜಲಿಂಗಪ್ಪ ಅವರು, ಎಸ್ ನಿಜಲಿಂಗಪ್ಪ, ಈ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಬಂದಿದ್ರು. ಎಂ ವಿ ಕೃಷ್ಣಪ್ಪನವರು ಗೂಗಂಟೆಯನ್ನ BEML ಮಾಡಬೇಕು ಅಂತ, ಕಾರ್ಖಾನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಗೂಗಂಟೆಯಲ್ಲಿ. ಆದ್ರೆ ಕಾರಣಾಂತರಗಳಿಂದ ಅದು ರೈತರ ಹೋರಾಟ ಆಗ್ಬಿಟ್ಟು ಕ್ಯಾನ್ಸಲ್ ಆಗಿ KGFಗೆ ಶಿಫ್ಟ್ ಆಗಬೇಕು. BEML ನಜೀಗಪ್ಪ ಅವರು ಮುಖ್ಯಮಂತ್ರಿ ಇಷ್ಟು ನನಗೆ ಗೊತ್ತಿಲ್ಲ, ಆಮೇಲೆ ನೋಡಿ ಹೇಳ್ತೀನಿ. ಆ ತರ ಆಯ್ತು. ಮತ್ತೊಂದು ಅದೃಷ್ಟ ನಮ್ಮ ತಾಲೂಕಿಗೆ 2013 ಬಂತು. ಕೇಂದ್ರ ಸರ್ಕಾರ, ಆಗಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, 2013 ಮೋದಿ ಬಂದಿರಲಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ಒಂದು 10,000 ಎಕರೆಯನ್ನ ಜಮೀನು ಕೊಟ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಮಾಡಬೇಕು ಅಂತಿದ್ವಿ. ಕರ್ನಾಟಕದಲ್ಲಿ ನೀವು ನಮಗೆ ಒಂದು ಒಳ್ಳೆಯ ಸ್ಥಳವನ್ನು ಕೊಡಿ ಎಂದು NIMZ ಅಂತ ಅಬ್ರಿವೇಷನ್. ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲೆಲ್ಲಿ ಕಳಿಸೋದು, ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಪತ್ರ ಬರೆದು ಸೆಕ್ರೆಟರಿಯೇಟ್ ಇಂದ ಕೋಲಾರ ಜಿಲ್ಲೆಗೆ DC-ಗೆ ಬಂತು. DC ಅವರು ಎಲ್ಲ ಯೋಚನೆ ಮಾಡಿ ಎಲ್ಲ ನೋಡಿ ಮುಳುಬಾಗಲಿಗೆ ನಮ್ಮ ತಹಸೀಲ್ದಾರ್ಗೆ ಒಂದು DK ಅವರು ಇದ್ದಾಗ DC ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಮಧ್ಯದಲ್ಲಿ ಚೇಂಜ್ ಆದ್ರು. DK ಅವರು ಇದ್ದಾಗ ಸ್ಟಾರ್ಟ್ ಮಾಡಬೇಕು ಅಂದ್ರೆ DK ಅವರ ಆಸೆ ಇತ್ತು. ಅವ್ರ ಅಷ್ಟರಲ್ಲಿ ಮಧ್ಯದಲ್ಲಿ ಅವ್ರು ಟ್ರಾನ್ಸ್ಫರ್ ಆದ್ರು. ಮುಳುಬಾಗಲು ಬಂತು. ಮುಳುಬಾಗಲಲ್ಲಿ ತಾಲೂಕು ತಹಸೀಲ್ದಾರ್ ಅವರು ಎಲ್ಲ ಚೆಕ್ ಮಾಡಿ ದುಕ್ಸಂದ್ರ ಹೋಬಳಿಯಲ್ಲಿ ನಮಗೆ 10,000 ಎಕರೆ ಸಿಗುತ್ತೆ ಅಂತ ಒಂದು ಸರ್ವೆ ಮಾಡಿದ್ರು. ದುಕ್ಸಂದ್ರ ಹೋಬಳಿಯ ಅರಹಳ್ಳಿ, ಇದು ಫಸ್ಟ್ ದುಕ್ಸಂದ್ರ, ಮಂಡಿಕಲ್ಲು, ಗೊಲ್ಲಹಳ್ಳಿ, ಹರಪನಾಯಕನಹಳ್ಳಿ, ಕೊಂಡತಿಮ್ಮನಹಳ್ಳಿ, ಆಮೇಲೆ ಹಳ್ಳಿ, ಜಂಗಮ ಕಲ್ಸಂದ್ರ, ರಚಬಂಡಹಳ್ಳಿ, ದೊಡ್ಡಕುರ್ಕಿ, ಅರಹಳ್ಳಿ, ಮುಡಿಯನೂರು, ಗುಜ್ಜಮಾರಂಡಹಳ್ಳಿ, ಚಿಕ್ಕನದಿನ್ನೆ, ತಿಮ್ಮನದಿನ್ನೆ, ಗುಜ್ಜನಹಳ್ಳಿ, ವಂಸಂದ್ರ, ಕೊಲ್ದೇವಿ ಅಂತ 17 ಗ್ರಾಮಗಳಲ್ಲಿ ಸರ್ವೆ ಮಾಡಿದ್ರು. ಆ ಸರ್ವೆಯಲ್ಲಿ ಒಟ್ಟು ಸುಮಾರು 7,800 ಎಕರೆ ಸರ್ಕಾರಿ ಕರಾರ್ ಸಿಕ್ತು. ಇಷ್ಟು ಈ ಬಂಚಲ್ಲಿ 17 ಗ್ರಾಮಗಳಲ್ಲಿ ದುಕ್ಸಂದ್ರ ಹೋಬಳಿಯಲ್ಲಿ ಮಾತ್ರ ಸಿಕ್ತು 7,800 ಎಕರೆ. ಆಮೇಲೆ ಈ ಸಾಗುವಳಿ ಭೂಮಿ ಒಂದು ಸುಮಾರು 3,000 ಎಕರೆ ನೋಟು ಮಾಡಿ ಒಂದು ಸ್ಕೆಚ್ ಮಾಡಿ ಒಟ್ಟು 10-12,000 ಎಕರೆ ಸಿಗುತ್ತೆ ಇಲ್ಲಿ ಅಂತ ರಿಪೋರ್ಟ್ ಅನ್ನ DC ಹೋಯ್ತು. DC-ಯಿಂದ ಕರ್ನಾಟಕ ಸರ್ಕಾರಕ್ಕೆ ಹೋಯ್ತು, ಕೇಂದ್ರ ಸರ್ಕಾರಕ್ಕೆ ಕಳಿಸ್ತು. ಇಲ್ಲಿ NIMZ ಅಂತ, ಅವಾಗ NIMZಗೆ 2013 ಕೇಳಿತ್ತು. ಇದೆ ಅಂತ ಒಂದು ಡೆಲ್ಲಿ ಸರ್ಕಾರಕ್ಕೆ ಕಳಿದು ಡೆಲ್ಲಿ ಸರ್ಕಾರನು ಅಕ್ಸೆಪ್ಟೆನ್ಸ್ ಕೊಟ್ಟು, ಆದ್ರೆ ಕೆಲ ಕಾಂಗ್ರೆಸ್ ನಾಯಕರು ಈ NIMZ ಬರಬಾರ್ದು, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಝೋನ್ ಬೇಡ ಅಂತ, ನೀರಿನ ಸಮಸ್ಯೆ ಇದೆ ಅಂತ ಒಂದು ಹುಣಸಿ ನೆಪ ಹೇಳ್ಬಿಟ್ಟು ಅದನ್ನು ರದ್ದು ಮಾಡಿದ್ರು 2013. ಅಲ್ಲಿಗೆ ನಿಂತೋಯ್ತಾರೆ. ಸುಮಾರು ಇವಾಗ 12 ವರ್ಷದಿಂದ ಪೆಂಡಿಂಗ್ ಇತ್ತು. ಮೊನ್ನೆ ಸನ್ಮಾನ್ಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರ ಹತ್ರ ನಮಗೆ HCL ಒಂದು ಪ್ಲಾಂಟ್ ಅನ್ನು ನಮ್ಮ ಇದಕ್ಕೆ ಕೊಟ್ರೆ, ಇಲ್ಲಿಗೆ ಆಂಧ್ರ ಪ್ರದೇಶಕ್ಕೆ ಕೊಟ್ರೆ ನಾವು 10,000 ಎಕರೆ ಕೊಡ್ತೀವಿ ಅಂತ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರಕ್ಕೆ ಮೋದಿಯವರ ಹತ್ರ ವಿನಂತಿ ಮಾಡಿಕೊಂಡು, ಅದಕ್ಕೆ ಸರಿಯಾದ ಉತ್ತರವನ್ನು ಕರ್ನಾಟಕ ಸರ್ಕಾರ ಕೊಟ್ಟಿಲ್ಲ. ನಾನು ಇದು ಹಳೆದು ಇತ್ತು, ಪೆಂಡಿಂಗ್ ಇತ್ತು, ಅದು ತಿಳ್ಕೊಂಡು ನಾನು ಏನ್ ಹೇಳಿದೆ ಅಂದ್ರೆ ಒಂದು ಪತ್ರವನ್ನ ಇಮೇಲ್ ಮಾಡಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಡಿಫೆನ್ಸ್ ಮಿನಿಸ್ಟರ್ಗೆ. 2013 10,000 ಎಕರೆಯನ್ನ ಟ್ರೇಸ್ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ.
ತಾಲೂಕಿನಿಂದ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಆಫೀಸ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪೆಂಡಿಂಗ್ ಹೋಗಿದೆ, ಅದನ್ನು ಮತ್ತೆ ರೀಓಪನ್ ಮಾಡಿ 10,000 ಎಕರೆ ನಮ್ಮ ತಾಲೂಕಲ್ಲಿ ದುಕ್ಸಂದ್ರ ಹೋಬಳಿಯ 17 ಹಳ್ಳಿಗಳಲ್ಲಿ ಇದೆ, ಇವಾಗಲೂ ಇದೆ. ಆದ್ದರಿಂದ ಆ ಯೂನಿಟ್ ಅನ್ನ ಏನು ಎಕ್ಸ್ಟ್ರಾ ಯೂನಿಟ್ ಅನ್ನು ಮಾಡ್ತೀರಿ ಎನ್ಹಾನ್ಸ್ಮೆಂಟ್, ಅದು ನಮ್ಮ ದುಕ್ಸಂದ್ರ ಹೋಬಳಿಯಲ್ಲಿ ಆಗ್ಬೇಕು. ಅದು ಮಂಡಕಲ್ಲು, ಮುಳಿನೂರು ಹೇಳಲ್ಲ, ಕೊಲದೇವಿ ಎಲ್ಲ ದಂಸರ ಮುಳಬಾಲ್ತಾಗ ದುಕ್ಸಂದ್ರ ಹೋಬಳಿಯಲ್ಲಿ ಮಾಡಬೇಕು ಅಂತ ಒಂದು ಪ್ರಧಾನಮಂತ್ರಿಗಳಿಗೆ ಇಮೇಲ್ ಮಾಡಿದ್ದೀನಿ 2 ದಿವಸದ ಹಿಂದೆ. ಮತ್ತೆ ಡಿಫೆನ್ಸ್ ಮಿನಿಸ್ಟರ್ಗೂ ಒಂದು ಇಮೇಲ್ ಮಾಡಿದ್ದೀನಿ. ಇದನ್ನ ನೀವು ಪರಿಶೀಲನೆ ಮಾಡಿ ನಿಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅನ್ನ ಏನಿದೆ ಅವ್ರು ಕಳಿಸಿ ಮುಳಬಾಗಲ್ ತಾಲೂಕಿಗೆ ಈ ಜಮೀನನ್ನು, ಈಗ ಭೂಮಿಯನ್ನು ಸರ್ವೆ ಮಾಡಿಸಿ ಇದು ಅನುಕೂಲ ಆಗಿದೆ ಇಲ್ಲೇ ಮಾಡಬೇಕು. ನಮಗೆ ಬಹಳ ನಷ್ಟ ಆಗಿದೆ ಮುಳಬಾಗಲ್ ಜನಕ್ಕೆ. ಯಾರು ಡಿಗ್ರಿ ಮಾಡಿ ಓದಿದ್ದಾರೆ, ಇಲ್ಲಿ ಯಾವುದೇ ವಿಧವಾದ ನಮಗೆ ಕಾರ್ಖಾನೆ ಇಲ್ಲ, ಆದ್ರಿಂದ ಮುಳಬಾಗಲ್ಗೆ ಅನ್ಯಾಯ ಆಗಿದೆ. ಆ ದೃಷ್ಟಿಯಲ್ಲಿ ಇದನ್ನು ಮತ್ತೆ ಗಣನೆಗೆ ತಗೋಬೇಕು ಅಂತ ಕೇಂದ್ರ ಸರ್ಕಾರವನ್ನು ವಿನಂತಿ ಮಾಡಿದ್ದೇನೆ. ಒಂದು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಅವರಿಗೆ ಈ ಬಗ್ಗೆ ನಾವು ಒಂದೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯೋಚನೆ ಮಾಡಿ ಈ ಬಗ್ಗೆ ನಾವು ಡೆಲ್ಲಿ ಕೂಡ ಹೋಗಿ ಸನ್ಮಾನ್ಯ ಮೋದಿಜಿಯವರ ಭೇಟಿ ಮಾಡಲಿಕ್ಕೆ ಪರ್ಮಿಷನ್ಗೆ ಪತ್ರವನ್ನು ಬರೆದಿದ್ದೀವಿ. ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ತಾಲೂಕು ನೀರಿನ ಅಭಾವ ಇಲ್ಲ, ನೀರು ಚೆನ್ನಾಗಿದೆ, ಜಮೀನಿದೆ, ಮತ್ತೆ ರೈತರು ಕೃಷಿ ಬಿಟ್ಟು ಬೇರೆ ಸರ್ಕಾರಿ ಜಮೀನು ಇದೆ, ಯಾವುದೇ ಕೃಷಿಗೆ ತೊಂದರೆ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಇಲ್ಲಿ HAL ಯೂನಿಟ್ ಮಾಡಿ, ಇಲ್ಲಾಂದ್ರೆ ಏನ್ ನಿಂತೋಗಿದೆ NIMIZ ಅದನ್ನ ಮತ್ತೆ ನೀವು ಕಾನೂನು ರೀತಿ ಮತ್ತೆ ನಮಗೆ ಈ ತಾಲೂಕಲ್ಲಿ ಕೊಟ್ರೆ ಇಡೀ ರಾಜ್ಯಕ್ಕೆ ಮತ್ತೆ ಇಡೀ ಜನಾಂಗ ಉಪಯೋಗ ಆಗುತ್ತೆ. HAL ಇಲ್ಲಿ ಮಾಡೋದ್ರ ಒಂದು ಉಪಯುಕ್ತ ಏನಂದ್ರೆ ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಇಲ್ಲಿ ಹಾದು ಹೋಗುತ್ತೆ. ದುಕ್ಸಂದ್ರ ಪಕ್ಕದಲ್ಲೇ ರಾಷ್ಟ್ರೀಯ ಹೆದ್ದಾರಿ 75, ರಾಷ್ಟ್ರೀಯ ಹೆದ್ದಾರಿ 264, ಆಮೇಲೆ ಹೊಸದಾಗಿ ಇವಾಗ ಎಕ್ಸ್ಪ್ರೆಸ್ ಹೈವೇ ಪ್ರಾರಂಭ ಆಗಿದೆ. ಇದು ಬ್ಯಾಂಗ್ಳೂರ್ ಟು ಚೆನ್ನೈನ ರಾಜಧಾನಿ ಚೆನ್ನೈಗೆ ಮತ್ತೆ ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಕನ್ವೀನಿಯಂಟ್ಗೆ ಎಕ್ಸ್ಪ್ರೆಸ್ ಹೈವೇ ಒಂದು ಪ್ರಾರಂಭ ಆಗಿದೆ. ಇದರ ಜೊತೆಗೆ HAL ಹತ್ರ ಇದೆ. HAL ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅದು ಬಹಳ ಹತ್ರ, ಒಂದು 70 ಕಿಲೋಮೀಟರ್ HAL ಬರುತ್ತೆ. ಪ್ಲಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ 60-70 ಕಿಲೋಮೀಟರ್ ಆಗುತ್ತೆ ನಮ್ಮ ದುಕ್ಸಂದ್ರದಿಂದ. ಇನ್ನೊಂದು ವಿಶೇಷ ಅಂದ್ರೆ ಡಿಫೆನ್ಸ್ ಏರ್ ಸ್ಟ್ರಿಪ್ ಇದೆ, ಯಲವಾರ ಅಂತ, ಕೋಲಾರ ಯಲವಾರ ಡಿಫೆನ್ಸ್ ಏರ್ ಸ್ಟ್ರಿಪ್ ಅಂತಿದೆ. ಅಲ್ಲಿ ಮಿಲಿಟರಿಯ ಒಂದು ವಿಮಾನ ನಿಲ್ದಾಣ ಇದೆ, ಏರ್ ಸ್ಟ್ರಿಪ್ ಇದೆ. ಅದನ್ನ ರಿಸರ್ವ್ ಫಾರ್ ಮಿಲಿಟರಿ ಅಂತಿದೆ. ಅದು ಕೂಡ ನಮ್ಮ ಈ ಹೊಸ HAL ಪ್ಲಾಂಟ್, ಹೊಸ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡಿದ್ರೆ ಎಷ್ಟು ಯುಟಿಲೈಸ್ ಆಗುತ್ತೆ, ಇಲ್ಲೋದು ಉಪಯುಕ್ತವಾಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಬೇಡಿಕೆಯನ್ನು ನಮ್ಮ ಬಿಜೆಪಿಯ ಕಾರ್ಯಕರ್ತರು ತಾಲೂಕಿನವರು ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೀವಿ. ಮತ್ತೆ ಇನ್ನ ಯಾರ್ಯಾರು ನೋಡಬೇಕು ರಾಜ್ಯ ಸರ್ಕಾರದವರು, ನಮ್ಮ ಮೊಬೈಲ್ ಶಾಸಕರನ್ನ ಮತ್ತೆ ನಮ್ಮ ಕೋಲಾರ MP ಅವರನ್ನ, ಚಿಕ್ಕಬಳ್ಳಾಪುರ MP ಅವರನ್ನೆಲ್ಲ ಭೇಟಿ ಮಾಡಿದ್ದೀವಿ. ನಾವು ಇದರ ಬಗ್ಗೆ ಪ್ರಯತ್ನ ಮಾಡಿ ಏನೇ ಆಗಲಿ HAL ಯೂನಿಟ್ ಮಾಡೋದಿದ್ರೆ ನಮ್ಮ ದುಕ್ಸಂದ್ರದಲ್ಲಿ, ಇಲ್ಲ ಅಂದ್ರೆ ಏನು ಕಳೆದ ಬಾರಿ 12 ವರ್ಷದ ಹಿಂದೆ ನಿಂತೋಗಿತ್ತು NIMZ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅನ್ನ ಮತ್ತೆ ಪ್ರಾರಂಭ ಮಾಡೋಕೆ ಅನುಕೂಲ ಮಾಡ್ತೀವಿ ಅಂತ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಇದ್ರ ಬಗ್ಗೆ ನಾವೆಲ್ಲ ಕೆಲಸ ಮಾಡಿ ಮುಂದೆ ಆಗೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಪತ್ರಿಕೆ ಹೇಳ್ತೀವಿ. ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನಾವು ಮುಂದಿನ ಎಲ್ಲ 1 ವರ್ಷ ಆದರೂ ನಾವೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ಭೇಟಿ ಮಾಡಿ ಎಲ್ಲ ಎಂಟುಗಳಲ್ಲಿ ಭೇಟಿ ಮಾಡಿ ಕೊಟ್ಟು ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ. ಆಗಿನ 2013 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರಲಿಲ್ಲ. 13th ಎಂಡ್ ಆಫ್ ಕಾಂಗ್ರೆಸ್ ಸರ್ಕಾರ. ಕೆಲವು ಕಾಂಗ್ರೆಸ್ ನಾಯಕರು ಅದನ್ನು ಕೈ ಬಿಟ್ಟಿದ್ದಾರೆ. ನೀರಿನ ಹೇಳ್ತೇನೆ ಬರ್ತೀನಿ. ಯಾವಾಗ ಚಂದ್ರಬಾಬು ನಾಯ್ಡು ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನನಗೆ ಹೊಳಿತು, ಇದು ನಮ್ಮ ಹತ್ರ ಒಂದು 10,000 ಎಕರೆ ಮೇಲೆ ಇದೆ,
ಇದನ್ನು ನಾವ್ ಯಾಕೆ ಕೇಳಬಾರ್ದು ಅಂತ ಚಂದ್ರಬಾಬು ಆ ಸಂದರ್ಭದಲ್ಲಿ ಅದನ್ನ ನನ್ನ ಅವರು ಕೇಳಿ ನೀವು ಅಲ್ಲ ನೀವು ಪಕ್ಷ ನಮ್ಮದೇ ಅವ್ರಿಗೆ ಅದು ವಿಷಯ ಅದ 2013 ಆಗಿರೋದು ಅವ್ರಿಗೆ ಗಮನ ಬಿದ್ದಿಲ್ಲ ಗೊತ್ತಿಲ್ಲ. ನನ್ನ ಗಮನಕ್ಕೆ ಬಂತು, ನನ್ನ ತಾಲೂಕು ಆ ದೃಷ್ಟಿಯಲ್ಲಿ ನಾನು ಇದನ್ನ ಪ್ರಸ್ತಾವವನ್ನ ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ದೀನಿ. ಅದರ ಬಗ್ಗೆ ನಮ್ಮ ಅದೇ ಅವ್ರಿಗೂ ಕೊಡ್ತೀವಲ್ಲ. ನಮ್ಮ ಕೋಲಾರ MP ಅವರು ಮಲ್ಲೇಶ್ ಬಾಬು ಅವರಿಗೆ, ಮುಳಬಾಲ್ ತಾಲೂಕಿನ ಸಮೃದ್ಧಿ ಮಂಜುನಾಥ್ MLA ಅವರಿಗೆ, ಚಿಕ್ಕಬಳ್ಳಾಪುರದ MP ಸುಧಾಕರ್ ಅವರಿಗೆ, ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಕೂಡ ಬೇಕಾದರೆ ನಮ್ಮ ಹೋಗಿ ಅಲ್ಲಿ ನಮ್ಮ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳನ್ನು ಇಡ್ತೀವಿ. ಏನಾಗುತ್ತೆ ಅಂತ ನೋಡೋಣ ಅಂತ. ಅದ್ರ ಬಗ್ಗೆ ನಮ್ಮ ಪ್ರಯತ್ನ ಮುಂದೆ ಸಾಗುತ್ತೆ. ವರ್ಗಾವಣೆ ಪ್ರಶ್ನೆ ಇಲ್ಲ, ನಮ್ಮಲ್ಲೇ ಭೂಮಿ ಇದೆ. ಅವ್ರು ಏನ್ ಹೇಳಿದ್ರು, ಈ ಭೂಮಿ ಇಲ್ವಲ್ಲ, ನಮ್ಮ ಹತ್ರ ಭೂಮಿ ಇದೆ ಬನ್ನಿ ಅಂತ ಹೇಳಿದ್ರಲ್ಲ, ಅಲ್ಲಿ ನಮ್ಮಲ್ಲೇ ಭೂಮಿ ಪ್ರಸ್ತಾಪ ಇರೋದಕ್ಕೆ ನಾನು ಕರೆದಿತ್ತು. ನಮಗೆ ಭೂಮಿ ಇದೆ, ಅದು ಇರೋದು ಬಹಳಷ್ಟು ಕಡೆ ಕರ್ನಾಟಕದಲ್ಲಾಗಿದೆ, ಬಹಳಷ್ಟು ಕರ್ನಾಟಕದಲ್ಲಾಗಿದೆ. ನಮ್ಗೆ ಈ ಹೆಚ್ಚುವಲ್ಲಿ 10,000 ಎಕರೆಯಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೆರೆಗಳಿದೆ, ಮತ್ತೆ ಮುಳಬಾಲ್ ಬೆಟ್ಟದಲ್ಲಿ ಕೌಂಡನ್ಯ ನದಿ ಇದೆ. ಆ ನದಿ ನೀರು ಮುಗಿಸ್ಕೋಬಹುದು. ಅದಕ್ಕೆ ನಾವು ನೀರಿನ ಹೋರಾಟ ಮಾಡ್ತೀವಿ. ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು. ರಾಜಕೀಯ ಉಳಿಸಿದ್ರೆ ಆ ನೀರೆಲ್ಲ ಡೈವರ್ಟ್ ಮಾಡ್ಕೋಬಹುದು, ಏನು ಸಮಸ್ಯೆ ಇಲ್ಲ. ಎಲ್ಲ ಮುಂದೆ ಪ್ರಯತ್ನ ಆಗುತ್ತೆ. ಎಲ್ಲರೂ ನೀವು ನಾವು ಸೇರಿ ಹೋರಾಟ ಮಾಡಿದ್ರೆ ಇದು ಯಶಸ್ವಿ ಆಗುತ್ತೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಟೆಕ್ನಿಕಲ್ ಅಡ್ವೈಸರ್ ಎಲ್ಲ ಮಾತಾಡಿದ್ದೀವಿ. ಇಡೀ ಫೀಸಿಬಲ್ ಫಾರ್ 10,000 NIMEZ ಆರ್ ಏರ್ಪೋರ್ಟ್ಗೆ ಉಪಯುಕ್ತ ಆಗುತ್ತೆ. ಇದು ಸರ್ಕಾರಿ ಕರಾಬು 7,500 ಎಕರೆ ಪ್ಲಸ್ ಒಂದು 3,000 ಎಕರೆ ರೈತ ದತ್ತ ತಗೋಬಹುದು. ರೈತ ಇವಾಗ ಹಿಂದೆ ನಮಗೆ ನ್ಯಾಷನಲ್ ಹೈವೇಯಲ್ಲಿ ಎಕರೆಗೆ 3 ಲಕ್ಷ ಕೊಟ್ರು ರಸ್ತೆಗೆ, ನ್ಯಾಷನಲ್ ಹೈವೇ 75ಗೆ. ಈಗ ರೈತರಿಗೆ ಮಾಲೂರಲ್ಲಿ KDB ಮಾಡೋದಲ್ಲ, 1,20,00,000 1,40,00,000 ರೈತರಿಗೆ ಬಿಜೆಪಿ ಸರ್ಕಾರ ಮೋದಿಯವರ ಒಂದು ಘೋಷಣೆಯಲ್ಲಿ ಎಲ್ಲರಿಗೂ ರೈತರು ಖುಷಿ ಆಗ್ತಾ ಇದೆ. SR ರೇಟು 20 ಲಕ್ಷ ಇರೋದಕ್ಕೆ 1,20,20 ಕೊಡ್ತಾರೆ KDB ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ. ಆ ದೃಷ್ಟಿಯಲ್ಲಿ ಬನ್ನಿ ಶಂಕರ್, ಆ ದೃಷ್ಟಿಯಲ್ಲಿ ರೈತರು ಇದಕ್ಕೆ ವಿರೋಧ ಇಲ್ಲ. ಇಲ್ದರೂ 7,500 ಸರ್ಕಾರದ್ದೇ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಅವ್ರು ಬಂದು ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ರೆಡಿ ಆಗುತ್ತೆ. ಮುಂದೆ ಏನೋ ಗೊತ್ತಾಗಕ್ಕೆಲ್ಲ ನಾವೆಲ್ಲ ಕೆಲಸ ಮಾಡಬೇಕು. ನೀವು ನಾವು ಎಲ್ಲ ಒಟ್ಟಾಗಿ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ನಮ್ಮ ಜಿಲ್ಲೆಯವರಿಗೆ, ನಮ್ಮ ರಾಜ್ಯದವ್ರಿಗೆ, ಬೆಂಗಳೂರವ್ರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗೆ, HCL ಇಲ್ದೋನು NIMZ ಅಂತ ಹೇಳಿರಲ್ಲ, ಅದರಲ್ಲೂ ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಾಡಬಹುದು. ಅದಕ್ಕೂ ಇವು ಉಪಯುಕ್ತವಾದ ನಮ್ಮ ವಿದ್ಯಾವಂತ ಯುವಕರು, ಡಿಗ್ರಿ ಹೋಲ್ಡರ್ಸು, BE ಇಂಜಿನಿಯರ್ಸು ಬಹಳಷ್ಟು ಜನ ಇದ್ದಾರೆ. ಹೋಗಿದೆ. ಆ ದೃಷ್ಟಿಯಲ್ಲಿ ಕೂಡ BGML ಆಲ್ಟರ್ನೇಟಿವ್ ಇದನ್ನು ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಇದೆ. ಮತ್ತು ಎಲ್ಲ HCL ಎಕ್ಸ್ಟ್ರಾ ಯೂನಿಟ್ ಇಲ್ಲಿ ಪ್ಲಾಂಟ್ ಮಾಡೋದಕ್ಕೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ನಮ್ಮ ತಾಲೂಕಲ್ಲಿ ಹೊಸದಾಗಿ ಏನೂ ಮಾಡೋಷ್ಟಿಲ್ಲ. ಹಳೆದೇ 10,000 ಎಕರೆದು ಡೀಟೇಲ್ಸ್ ಈ ಸ್ಕೆಚ್ ಕಾಪಿನೂ ಇದೆ ನಮ್ಮ ಹತ್ರ. ಈ ಸ್ಕೆಚ್ಚು ಇದೆ, ಏನಂತ ಎಲ್ಲೆಲ್ಲಿ ಜಾಗ ಇದೆ ಏನು ಅಂತ ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಳಿಸಿರೋ ಸ್ಕೆಚ್ ಇದೆ. 17 ಗ್ರಾಮಗಳ ಸ್ಕೆಚ್ಚು ನಮ್ಮ ಎಲ್ಲ ರೆಡಿ ಕೊಡ್ತೀನಿ ಕೊಡೋಣ. ಇದು ರೆಡಿ ಆಗಿದೆ, ಎಲ್ಲ ರೆಡಿ ಮಾಡಿದ್ದು ಊಟ ಮಾಡಿದ ಹಂಗೆ ಇಟ್ಬಿಟ್ಟಿದ್ದಾರೆ. ಇಬ್ಬರಿಗೆ ನಾವು ಇದನ್ನು ಉಪಯೋಗಿಸ್ತೀವಿ. ಏನ್ ಬೇಕಾದ್ರೂ ತಗೊಂಡು ಮಾಡಿ. ನಮ್ಗೆ ಅದೆಲ್ಲ 10,000 ಎಕರೆ ಕೊಡ್ತೀವಿ ಅಂತ ನಮ್ಮ ಸನ್ಮಾನ್ಯ ಚಂದ್ರಬಾಬುನವರು ಪ್ರಸ್ತಾವನೆ ಇಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಹತ್ರ ರೆಡಿ ಆಗಿದೆ. ಅದು ಬೇರೆ KDB ಇರೋದು. ಇದು NIMZ ಇದು. ಅದು ನೀವು ಹೇಳ್ತಾ ಇರೋದು KDBಯಲ್ಲಿ ಆಗ್ಬೇಕಾಗಿತ್ತು, ಅದು ವೇಮ್ಗಲ್ ಶಿಫ್ಟ್ ಆಗೋಯ್ತು. ಅದು ಕಾಂಗ್ರೆಸ್ ನಾಯಕರ ಕಿತಾಪತಿ ಅಂತ ಹೇಳ್ಬೋದು. ರಾಜಕೀಯದಿಂದ ನಮ್ಮ ತಾಲೂಕು ಅನ್ಯಾಯ ಆಗ್ತಾ ಇದೆ. ಆದ್ರಿಂದ ನಾವು ಸಾರ್ವಜನಿಕರು, ರೈತರು ಎಲ್ಲ ಇದು ಮಾಡಬೇಕು. ರೈತರಿಗೂ ಯಾಕಂದ್ರೆ ಅವ್ರ ಮಕ್ಕಳು ಕೆಲಸ ಸಿಗುತ್ತೆ. ಆದ್ರೆ ರೈತರ ಪರವಾದ ಒಂದು
ಸುಮಾರು ಮಂದಿ ಎಂಪ್ಲಾಯೀಸ್ ಇದೆ ಕರ್ಕೊಂಡು ಬರ್ತಾರೆ ಒಟ್ಟು ತರಕಾರಿ ಅಲ್ಲ ಎಲ್ರು ಅಲ್ಲ ಇವಾಗ ನಾನು ಮಾಡಿದ್ರೆ ಇವಾಗ ಕೆಲಸ ನಾವು ಮಾಡ್ಬೇಕು ಮಾಡಿದ್ರೆ ಬೇರೆ ಬಂದೇ ಬರ್ತಾರೆ. ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ. ನಾವು ಕೆಲಸ ಮಾಡ್ಬೇಕು. ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ. ಇವಾಗ BML ಅವಾಗ ಆಗ್ಬಿಟ್ಟಿದ್ರೆ ಅದು ಈಗಪ್ಪ ಕಾಲದಲ್ಲಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆ. ದುಡ್ಸಂದ್ರ ಹೋಗ್ಲಿ ಅದು ದುಡ್ಸಂದ್ರ ಹೋಗ್ಲಿಕ್ಕೆ ಬರೋದು. ಆದ್ರಿಂದ ಈ ಬಾರಿ ನಾವು ಏನು ನಮ್ ತಪ್ಪೋದಿದೆ ಅದನ್ನ ತಪ್ಪಿಸೋದಿದೆ. ಅವಾಗ ಇದು ಮಾಡಿದ್ರು ನೀವು ನಾವು ಹುಡುಗರು 7th ಸ್ಟ್ಯಾಂಡರ್ಡ್ ಹೆಸರು ಬೇಡ. ಅದು ನಮ್ ಪೊಲಿಟಿಕಲ್ ಇಶ್ಯೂ ಆಯ್ತು. ಯಾರು ಹೆಸರು ಎತ್ತೋದು ಬೇಡ. ನಾವು ಅವತ್ತು 7th ಸ್ಟ್ಯಾಂಡರ್ಡ್ ನನಗೆ ಅವತ್ತು 7th ಸ್ಟ್ಯಾಂಡರ್ಡ್ ಖರ್ಚು ಆಯ್ತು ಗೊತ್ತಿಲ್ಲ. ಓಡಿ ಮನೆ ಹುಡುಗೋದು 7ನೇ ಕ್ಲಾಸ್ ಏನೋ ಓದ್ತಾ ಇದ್ದಾವೆ. ಅದು ಮಿಸ್ ಆಗಿದೆ. ಆಮೇಲೆ ದೊಡ್ಡವನ ಅಯ್ಯೋ ಬೆಂಬಲ ನಾನು ಇಲ್ಲಿ ವರ್ಕರ್ ಆಗ್ತೇವೆ ಹಾಕೊಂಡು ನಾನು ಡಿಪ್ಲೊಮಾ ಓದಿದ್ದೆ. ಸ್ಟಿಲ್ ಆಗುತ್ತೆ ಹೆಚ್ಚು ಕಡಿಮೆ ರಾಜ್ಯದಲ್ಲಿ. ಆದ್ರೆ ನಮ್ಮ ತಾಲೂಕಿಗೆ ನಾವೆಲ್ಲ ಅಲ್ಲ ಅದಕ್ಕೋಸ್ಕರ ನಾವು ಆ ಎಕ್ಸ್ಪೀರಿಯನ್ಸ್ ಏನ್ ಮಿಸ್ ಆಯ್ತು ನಮ್ಮ ತಾಲೂಕಿಗೆ ಈ ಬಾರಿ ಅದು ಮಿಸ್ ಆಗೋದು ಬೇಡ. NIMZ ಆರ್ HL ಪ್ಲಾಂಟ್ ಇಲ್ಲಿ ಮಾಡಿ ಅವ್ರಿಗೆ ಒಳ್ಳಿ ಹೌದೌದು ಆರಂಭ ಅವರೇ ನಮ್ಮ ಸರ್ಕಾರ ಎಲ್ಲಿತ್ತು ಅವ್ರದ್ದೇ ತಪ್ಪಾಗಿದೆ. ಕೆಲವು ಕಡೆ ಸರ್ವೆ ಮಾಡಿ ಟ್ರೈನ್ ಹೋಗುತ್ತೆ ಅಂತ ಹೇಳ್ಬಿಟ್ರು ಟ್ರೈನ್ ಹೋಗ್ಲಿಲ್ಲ. ಆಮೇಲೆ ಬೇರೆ ಕಡೆ ಇದು ವೀಲ್ ಅಂಡ್ ಆಕ್ಸೆಲ್ ಮಾಡ್ಬೇಕು ಸರ್ವೆ ಮಾಡಿ ಇದಲ್ಲ ಆಗಿರೋದು ಮಿಸ್ ಆಗಿರೋದು ಹೆಂಗೆ ಅಂತಂದ್ರೆ ಅಲ್ಲ ನಾವು ಕೇಳ್ಬೇಕಾಗಿದೆ. ಯಾರ ಜವಾಬ್ದಾರಿ ಅವ್ರು ಕೇಳ್ಬೇಕಾಗಿತ್ತು. ಅದಕ್ಕೆ ನಾನು ಬಿಜೆಪಿಯ ರಾಷ್ಟ್ರೀಯ ಪರಿಷತ್ ಸದಸ್ಯ. ಅದಕ್ಕೋಸ್ಕರ ನಾನು ಜವಾಬ್ದಾರಿ ತಗೊಂಡು ಮುಂದೆ ಬಂದಿದ್ದೀನಿ. ಇನ್ನೆಲ್ಲ ಸರ್ಕಾರ